ವಾವ್, ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದ್ಸರಿ ಇಂಟರ್ವ್ಯೂ ಫೇಲ್ ಆಗಿದ್ದಕ್ಕೆ ನಾನು ನಿಂಗೆ ಅವಾಗಲೇ ಹೇಳಿದೆ, ಆ ಇಂಟರ್ವ್ಯೂಗೆ ಹೋಗೋದು ಬೇಡ, ಸುಮ್ಮನೆ ಹೆಂಗಿದ್ರು ನೀನು ಕ್ರ್ಯಾಕ್ ಮಾಡಲ್ಲ, ಅಲ್ಲಿವರೆಗೂ ಹೋಗೋದು ದುಡ್ಡು ಟೈಮು ಎಲ್ಲ ವೇಸ್ಟು ಅಂತ. ನನ್ನ ಮಾತೇ ಕೇಳಲ್ಲ. ನಿನ್ನ ಫ್ರೆಂಡ್ಸ್ ಎಲ್ಲ ಯಾವ್ದ್ಯಾವ್ದೋ ಕಂಟ್ರಿಲಿ ವರ್ಕ್ ಮಾಡ್ತಾ ಇದ್ದಾರೆ, ನೀನು ಇನ್ನೂ ಬೆಂಗಳೂರಲ್ಲಿರೋ ಒಂದು ಕಂಪನಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ. ನಿನ್ನ ಕೈಲಿ ಏನೂ ಆಗಲ್ಲ. ಎನಫ್, ಜಸ್ಟ್ ಶಟ್ ಅಪ್. ನೀವು ಫೇಲ್ ಆದಾಗ ಪ್ರತಿ ಸರಿ ನಿಮ್ಮ ಜೊತೆನೂ ನೀವು ಇದೇ ಥರ ಮಾತಾಡ್ಕೋತೀರಾ ಅಂತ ಅಂದರೆ ಯು ಆರ್ ವಾಚಿಂಗ್ ದ ರೈಟ್ ವಿಡಿಯೋ. ನೀವು ಫೇಲ್ ಆದಾಗ ನಿಮ್ಮನ್ನು ನೀವೇ ಕ್ರಿಟಿಸೈಸ್ ಮಾಡ್ಕೊತಾ ಇದ್ರೆ ಯು ಆರ್ ಬಿಕಮಿಂಗ್ ಯುವರ್ ಬಿಗ್ಗೆಸ್ಟ್ ಎನಿಮಿ. ಸೊ ಇವತ್ತಿನ ವಿಡಿಯೋಲಿ ಫೇಲ್ಯೂರ್ಸ್ನ ರೈಟ್ ವೇನಲ್ಲಿ ಡೀಲ್ ಮಾಡೋದು ಹೇಗೆ, ಆ್ಯಂಡ್ ನಾವು ನಮ್ಮ ಜೊತೆ ನೆಗೆಟಿವ್ ಸೆಲ್ಫ್ ಟಾಕ್ ಆಗಲಿ ಅಥವಾ ಕ್ರಿಟಿಸೈಸ್ ಆಗಲಿ ಯಾಕೆ ಮಾಡ್ಕೊಳ್ಬಾರ್ದು, ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಏನು, ಆ್ಯಂಡ್ ನಿಮಗೆ ಫ್ಯೂಚರಲ್ಲಿ ಸಿಗ್ಬೋದಾದಂತಹ ಸಕ್ಸಸ್ ಚಾನ್ಸಸ್ನು ನೀವು ಇದರಿಂದ ಹೇಗೆ ಹಾಳು ಮಾಡ್ಕೋತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫೋಕಸ್ ಮಾಡಿ ನೋಡಿ. ನಾವು ಮೊದಲು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಫೇಲ್ಯೂರ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಫೇಲ್ ಆಗದೆ ಸಕ್ಸಸ್ ನೋಡಿರೋರು ಆಲ್ಮೋಸ್ಟ್ ಯಾರೂ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಫೇಲ್ಯೂರ್ನ ಅನುಭವಿಸದೆ ನಿಮಗೆ ಸಕ್ಸಸ್ ಸಿಕ್ಕಿದ್ರೆ ಆ ಸಕ್ಸಸ್ನ ನೀವು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಆ ಸಕ್ಸಸ್ನ ವ್ಯಾಲ್ಯೂ ನಿಮಗೆ ಅರ್ಥ ಆಗಲ್ಲ. ಮೂವೀಸಲ್ಲಿ ವಿಲನ್ ಇದ್ರೇನೆ ಹೀರೋ ವ್ಯಾಲ್ಯೂ ನಮ್ಗೆ ಅರ್ಥ ಆಗೋದು. ನಾವು ಫೇಲ್ ಆದಾಗ ನಾವು ಫಸ್ಟ್ ಮಾಡೋ ಕೆಲಸ ಏನು? ನನಗೆ ಗೊತ್ತಿತ್ತು ನನ್ನ ಕೈಲಿ ಇದಾಗಲ್ಲ, ಐ ಆಮ್ ನಾಟ್ ದ ಟ್ಯಾಲೆಂಟೆಡ್, ಐ ಆಮ್ ಸೋ ಲೇಸಿ, ಐ ಆಮ್ ಸೋ ಡಮ್ ಅಂತ ಬೇರೆಯವ್ರ ಜೊತೆ ನಮಗೆ ನಾವು ಕಂಪೇರ್ ಮಾಡಿಕೊಂಡು ವಿ ಕೀಪ್ ಕಾಲಿಂಗ್ ನೆಗೆಟಿವ್ ನೇಮ್ಸ್ ಟು ಅವರ್ ಸೆಲ್ಸ್. ಬಟ್ ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ನೀವು ಈ ಥರ ಮಾತಾಡ್ತೀರಾ? ಅಕಸ್ಮಾತಾಗಿ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಬಟ್ಟೆ ಮೇಲೆ ಕಾಫಿ ಚೆಲ್ಲಿದ್ರೆ, ಓ ವಾವ್ ಯು ಆರ್ ಸೋ ಯೂಸ್ಲೆಸ್, ಅದಕ್ಕೆ ನೀನು ಇನ್ನೂ ಲೈಫಲ್ಲಿ ಸಕ್ಸೀಡೇ ಆಗಿಲ್ಲ ಅಂತ ಹೇಳ್ತೀರಾ? ನೋ, ರೈಟ್? ಸೊ ನಾವು ನಮ್ಮ ಜೊತೆ ಆ ಥರ ಮಾತಾಡ್ಕೊಳ್ಳೋದು ಓಕೆನಾ? ನೋ, ಇಟ್ಸ್ ನಾಟ್. ನಿಮ್ಮ ಮೈಂಡ್ನ ಒಂದು ಗಾರ್ಡನ್ ಅಂತ ಅನ್ಕೊಳ್ಳಿ. ಅದರಲ್ಲಿ ನೀವು ವೀಟ್ ಪ್ಲಾಂಟ್ ಮಾಡಿದ್ರೆ, ವಿಚ್ ಇಸ್ ನೆಗೆಟಿವ್ ಥಾಟ್ಸ್, ಏನು ಬೆಳೆಯುತ್ತೆ? ಎಕ್ಸಾಕ್ಟ್ಲಿ ಅದೇ ಥರ ನೀವು ಗುಡ್ ಸೀಡ್ಸ್ನ ಪ್ಲಾಂಟ್ ಮಾಡಿದ್ರೆ, ಲೈಕ್ ಎನ್ಕರೇಜ್ಮೆಂಟ್, ಹೋಪ್, ನೀವೊಂದು ಕಾನ್ಫಿಡೆಂಟ್ ಪರ್ಸನ್ ಆಗ್ತೀರಾ. ಆ್ಯಂಡ್ ಆಸ್ ಅ ರಿಸಲ್ಟ್ ಯು ಕೀಪ್ ವಿನ್ನಿಂಗ್. ನಮ್ಮ ಫಿಸಿಕಲ್ ಬಾಡಿ ಆಗಿರ್ಬೋದು, ಆರ್ ನಾವು ಲೈಫಲ್ಲಿ ತಗೊಳ್ಳೋ ಪ್ರತಿಯೊಂದು ಆ್ಯಕ್ಷನ್ಸ್, ಡಿಸಿಷನ್ಸ್ ಎಲ್ಲನೂ ರೆಗ್ಯುಲೇಟ್ ಮಾಡುವಂತಹ ಸ್ವಿಚ್ ಬೋರ್ಡ್ ಇಲ್ಲಿದೆ. ಸೊ ನೀವು ಇದನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ಅಂದರೆ ನಿಮ್ಮ ಬಗ್ಗೆ ನೀವು ಬರೀ ಪಾಸಿಟಿವ್ ವಿಷಯಗಳನ್ನ ಮಾತ್ರ ಫೀಡ್ ಮಾಡಿದ್ರೆ, ನಿಮ್ಮ ಲೈಫ್ನ ಪ್ರತಿಯೊಂದು ಆಸ್ಪೆಕ್ಟ್ ಪಾಸಿಟಿವ್ ಆಗೇ ಇರುತ್ತೆ. ಓಕೆ, ಮೇ ಬಿ ನಾಟ್ ಓವರ್ ನೈಟ್, ಬಟ್ ಹಾಗಾಗಕ್ಕೆ ಇದು ಮೂವಿ ಸಾಂಗು ಅಲ್ಲ ಅಥವಾ ಮ್ಯಾಜಿಕ್ಕು ಅಲ್ಲ ಅಲ್ವಾ? ಬಟ್ ಯು ಗಾಟ್ ದ ಐಡಿಯಾ. ನಾನು ಕೂಡ ಸ್ವಲ್ಪ ವರ್ಷಗಳ ಹಿಂದೆ ನಾನು ಫೇಲ್ ಆದರೆ ಐ ಯೂಸ್ ಟು ಕ್ರಿಟಿಸೈಸ್ ಮೈ ಸೆಲ್ಫ್ ಸೋ ಮಚ್. ಆ್ಯಂಡ್ ನನ್ನ ಮೇಲೆ ನಾನು ತುಂಬ ಪ್ರೆಷರ್ ಹಾಕೋತಾ ಇದ್ದೆ. ಆ್ಯಂಡ್ ಅದರಿಂದ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಮೆಂಟಲ್ ಹೆಲ್ತ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಐ ಕಂಪ್ಲೀಟ್ಲಿ ಸ್ಟಾಪ್ಡ್. ಆ್ಯಂಡ್ ಅಗೇನ್, ಓವರ್ ನೈಟ್ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನೀವು ನಿಮ್ಮ ಜೊತೆ ಮಾತಾಡ್ಕೊಳ್ಳುವಾಗ ಯು ಶುಡ್ ಬಿ ಕಾನ್ಷಿಯಸ್ ಏನು ಮಾತಾಡ್ಕೋತಾ ಇದ್ದೀರಾ ನಿಮ್ಮ ಜೊತೆ ಅಂತ. ಆ್ಯಂಡ್ ಸ್ಟಾಪ್ ಕಾಲಿಂಗ್ ಯುವರ್ ಸೆಲ್ಫ್ ನೇಮ್ಸ್ ಲೈಕ್ ಐ ಆಮ್ ಸೋ ಸ್ಟುಪಿಡ್, ಐ ಆಮ್ ಸೋ ಡಮ್, ಐ ಆಮ್ ಸೋ ಲೇಸಿ ಅಂತ. ದೀಸ್ ವೋಂಟ್ ಹೆಲ್ಪ್ ಯು. ಸೊ ಈಗ ನಾನು ಫೇಲ್ಯೂರ್ನ ಡೀಲ್ ಮಾಡೋದು ಹೇಗೆ ಅಂತ ಅಂದರೆ, ಇಫ್ ಐ ಫೇಲ್ ಅಟ್ ಸಮಥಿಂಗ್, ಇನ್ಸ್ಟೆಡ್ ಆಫ್ ಕಾಲಿಂಗ್ ಮೈ ಸೆಲ್ಫ್ ಐ ಆಮ್ ಅ ಲೂಸರ್ ಅನ್ನೋದ್ರ ಬದಲು ಐ ಸೇ ಇಟ್ಸ್ ಓಕೆ, ನೀನು ನಿನ್ನ ಬೆಸ್ಟ್ ಎಫರ್ಟ್ ಹಾಕಿ ಟ್ರೈ ಮಾಡಿದ್ಯಾ, ಅಷ್ಟೊಂದು ನಿನ್ನ ಮೇಲೆ ನೀನು ಪ್ರೆಷರ್ ಹಾಕೋಬೇಡ ಅಂತ ಹೇಳೋದ್ರ ಜೊತೆ ಐ ವಿಲ್ ಸಿ ವೇರ್ ಐ ಕ್ಯಾನ್ ಇಂಪ್ರೂವ್ ಅಂತ, ಎಲ್ಲಿ ಮಿಸ್ಟೇಕ್ ಆಯಿತು, ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅಂತ. ಟ್ರಸ್ಟ್ ಮೀ, ಇಟ್ ವರ್ಕ್ಸ್. ಹೌ ಟು ಡೀಲ್ ವಿತ್ ಫೇಲ್ಯೂರ್ಸ್? ಫೀಲ್ ಇಟ್ ಬಟ್ ಡೋಂಟ್ ಡ್ವೆಲ್ ಆನ್ ಇಟ್. ಅಫ್ಕೋರ್ಸ್ ನಮಗೆ ಫೇಲ್ ಆದಾಗ ಬೇಜಾರಾಗುತ್ತೆ, ವಿ ಫೀಲ್ ಬ್ಯಾಡ್ ಅಬೌಟ್ ಅವರ್ ಸೆಲ್ಫ್. ಬಟ್ ಅದ್ರ ಬಗ್ಗೆ ನಿಮಗೆ ಅಳಬೇಕು ಅನ್ಸಿದ್ರೆ ಹತ್ಬಿಡಿ, ಯಾರ ಜೊತೆ ನಾನು ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಬಟ್ ಅಲ್ಲೇ ಕ್ಯಾಂಪ್ ಹಾಕೊಂಡು ಕೂತ್ಕೋಬೇಡಿ. ಟಾಕ್ ಟು ಯುವರ್ ಸೆಲ್ಫ್ ಲೈಕ್ ಯು ವುಡ್ ಟು ಅ ಫ್ರೆಂಡ್. ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಫೇಲ್ ಆದರೆ ಯಾವ ಥರ ಮಾತಾಡ್ತೀರಾ ಅದೇ ಥರ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ. ಅಯ್ಯೋ ಹೀಗಾಗೋಯ್ತು, ನಾನು ಏನು ಮಾಡಲಿ ಅಂತ ಗೋಳಾಡೋದ್ರ ಬದಲು, ಓಕೆ ಇದು ವರ್ಕ್ ಆಗಿಲ್ಲ, ಸೊ ವಾಟ್ ನೆಕ್ಸ್ಟ್ ಅಂತ ಪ್ರಾಕ್ಟಿಕಲ್ ಆಗಿ, ರ್ಯಾಷನಲ್ ಆಗಿ ಯೋಚನೆ ಮಾಡಿ. ಸ್ಟಾಪ್ ಟೇಕಿಂಗ್ ಫೇಲ್ಯೂರ್ ಸೋ ಪರ್ಸ್ನಲ್. ಫೇಲ್ಯೂರ್ನೇ ಆಗಲಿ ಸಕ್ಸಸ್ನೇ ಆಗಲಿ ತುಂಬ ಹಾರ್ಟಿಗೆ ತಗೋಬೇಡಿ. ಯಾರೇ ಸತ್ರು ಒಂದು ವಾರ, ಒಂದು ತಿಂಗಳು ಆರ್ ಒಂದು ವರ್ಷ ಎಲ್ಲರೂ ಮರೆತು ಮೂವ್ ಆನ್ ಆಗೇ ಆಗ್ತಾರೆ. ನಮ್ಮ ಪೇರೆಂಟ್ಸ್ ಕೂಡ ಅವ್ರು ಓದುವಾಗ ಟಾಪರ್ ಆಗಿರ್ಬೋದು ಅಥವಾ ಫೇಲ್ ಆಗಿರ್ಬೋದು, ಈಗ ಅವ್ರಿಗೆ ಅದು ನೆನಪಿರಲ್ಲ. ಸೊ ಇಟ್ಸ್ ಆಲ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. ನೋಬಡಿ ಕೇರ್ಸ್ ಅಬೌಟ್ ಯುವರ್ ಫೇಲ್ಯೂರ್ ಆರ್ ಸಕ್ಸಸ್ ಆಸ್ ಮಚ್ ಆಸ್ ಯು ಡೂ. ನಾನು ಫೇಲ್ ಆಗ್ಬಿಟ್ಟೆ ಹೆಂಗೆ ಎಲ್ರಿಗೂ ಮುಖ ತೋರಿಸೋದು ಅನ್ನೋ ಈಗೋ ನಾವು ಸೈಡ್ಗೆ ಇಟ್ಬಿಟ್ಟು ಜಸ್ಟ್ ಲೀವ್, ಜಸ್ಟ್ ಬ್ರೀತ್, ಬಿಕಾಸ್ ಎವ್ರಿಥಿಂಗ್ ಇಸ್ ಟೆಂಪ್ರರಿ. ಇದು ನಾನು ಹೇಳಿದ್ದಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಸೆಲೆಬ್ರೇಟ್ ದ ಎಫರ್ಟ್. ವಿನ್ ಆದರೆ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾರು ಹೇಳಿದ್ದು? ಹಾಗಾದ್ರೆ ನೀವು ಹಾಕಿರೋ ಎಫರ್ಟ್ಗೆ ಬೆಲೆ ಇಲ್ವಾ? ಯು ಡಿಸರ್ವ್ ಅ ಸೆಲೆಬ್ರೇಷನ್ ಫಾರ್ ಯುವರ್ ಡೆಡಿಕೇಶನ್, ಎಫರ್ಟ್. ನೀವು ಹಾಕಿರೋ ಎಫರ್ಟ್ನ ಸೆಲೆಬ್ರೇಟ್ ಮಾಡಿ. ಫೇಲ್ ಆಗಿದ ತಕ್ಷಣ ಯು ಆರ್ ನಾಟ್ ಗುಡ್ ಎನಫ್ ಅಂತ ಅರ್ಥ ಅಲ್ಲ. ಇಟ್ ಮೀನ್ಸ್ ಯು ಆರ್ ಟ್ರೈಯಿಂಗ್. ಯಾರೋ ದೊಡ್ಡೋರು ಹೇಳಿದ್ದಾರೆ, ನಾವು ಎಲ್ಲಿವರೆಗೂ ಟ್ರೈ ಮಾಡ್ತಿರ್ತೀವೋ ಅಲ್ಲಿವರೆಗೂ ಸೋತಿಲ್ಲ ಅಂತ. ನಿಮ್ಗೆ ಇವತ್ತು ಸಕ್ಸಸ್ ಸಿಗದೆ ಇರ್ಬೋದು, ಬಟ್ ಮುಂದಿನ ವಾರ ಸಿಗ್ಬೋದು, ಮುಂದಿನ ತಿಂಗಳು ಸಿಗ್ಬೋದು, ಆರ್ ಮುಂದಿನ ವರ್ಷ ಇದೇ ಟೈಮಲ್ಲಿ ನೀವು ದುಡ್ದಿರೋ ದುಡ್ಡಲ್ಲಿ ನಿಮ್ಮ ಫ್ಯಾಮಿಲಿನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರ್ಬೋದು. ಹೂ ನೋಸ್?
ಲೈಫ್ ಯಾವಾಗ ಬೇಕಾದ್ರೂ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ಬೋದು. ಯು ಫೇಲ್ಡ್ ಇನ್ ಲೈಫ್ ಅಂತ ಹೇಳಕ್ಕೆ ನೀವ್ ಯಾರು? ಬಿಕಾಸ್ ವಿ ಡೋಂಟ್ ನೋ ವಾಟ್ ಫ್ಯೂಚರ್ ಹೋಲ್ಡ್ಸ್. ನಾವು ಸಾಯೋ ಲಾಸ್ಟ್ ಮೂಮೆಂಟ್ ವರ್ಗೂ ವಿನ್ ಆಗೋದಕ್ಕೆ ಚಾನ್ಸ್ ಇದೆ. ಅಂಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೊಲೊನಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್, ಯೋರ್ ಫೇವ್ರೆಟ್ KFC ಫೌಂಡರ್. ಅವ್ರಿಗೆ ಸಕ್ಸಸ್ ಅಂಡ್ ಫೇಮ್ ಸಿಕ್ಕಿದ್ದು ಅಟ್ ದ ಏಜ್ ಆಫ್ 65. ಸೊ ಹೋಪ್ಸ್ ನ ಕಳ್ಕೋಬೇಡಿ, ಬಿಕಾಸ್ ಫೇಲ್ಯೂರ್ ಇಸ್ ನಾಟ್ ಫೈನಲ್ ಅಂಟಿಲ್ ಯು ಕೀಪ್ ಟ್ರೈಯಿಂಗ್. ಅಂಡ್ ನೆಗೆಟಿವ್ ಸೆಲ್ಫ್ ಟಾಕ್ ನ ಟೋಟಲಿ ಅವಾಯ್ಡ್ ಮಾಡಿ, ಪ್ರಾಕ್ಟಿಸ್ ಅಂಡ್ ಬಿಲೀವ್ ಯು ಆರ್ ದ ಬೆಸ್ಟ್ ಬಿಕಾಸ್ ಯು ಆರ್. ನಾವು ಫೇಲ್ ಆಗೋದಕ್ಕಿಂತ ಆ ಫೇಲ್ಯೂರ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಸೊ ಸ್ಟೇ ಪಾಸಿಟಿವ್ ಅಂಡ್ ಕೀಪ್ ವಿನಿಂಗ್. ಐಲ್ ಸಿ ಯು ಆನ್ ನೆಕ್ಸ್ಟ್ ಸಂಡೇ.